ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಮಿತಾ ಮೇಡಮ್ ಅವರು ಇದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಸುಮಾರು 6 ದಶಕ ಕಾಲ ಕನ್ನಡ ಸೇರಿದಂತೆ ಬಹುತೇಕ ಎಲ್ಲ ಚಿತ್ರಗಳಲ್ಲೂ ಕೂಡ ಹಾಡಿ ರಂಜಿಸಿರುವಂಥ ಜಾನಕಮ್ಮ ಈಗ ವಿಧಿವಶರಾಗಿದ್ದಾರೆ ಅನ್ನೋದು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೆನಪು ಮಾಡಿಕೊಳ್ತೀರಿ? ಶಾಕಿಂಗ್ ಸರ್. ಫಸ್ಟ್ ಆಫ್ ಆಲ್ ಇದು ಅರಗಿಸ್ಕೊಳಕ್ ಆಗದೆ ಇರೋಂಥ ವಿಷಯ. ಇಮಿಡಿಯೇಟ್ಲಿ ನಿಮ್ಗೆ ಏನ್ ಹೇಳಿ, ಇದ್ ನಿಜಾನ ವಿಷಯ ಗೊತ್ತಾದಾಗ ಸುಳ್ಳಿರ್ಬೇಕು. ಯಾಕಂದ್ರೆ ಮುಂಚೆನೂ ಒಂದ್ಸರಿ ಇದೇ ತರ ಒಂದಷ್ಟು ವರ್ಷಗಳ ಹಿಂದೆ ಒಂದು ಸುಳ್ಳು ಸುದ್ದಿ ಹಬ್ಬಿತ್ತು. ಹಂಗೆ ಇರ್ಬೇಕು ಅಂತ. ನಮ್ಗೆ ಸುಮಾರು ಜನ ಕಾಲ್ ಮಾಡಿದಾಗ ಇಲ್ಲ ಇದೇನೋ ಸುಳ್ಳು ಸುದ್ದಿ ಇರ್ಬೇಕು ಬಿಡಿ ಅಂತ. ಯಾಕೆಂದ್ರೆ ಅರ್ಗಿಸ್ಕೊಳಕ್ ಆಗದೆ ಇರೋ ವಿಷಯ ನಮ್ಮೆಲ್ಲರ ಆರಾಧ್ಯ ದೈವ. ಸಿಂಗರ್ಸ್ಗೆ ಅವರೊಬ್ರು ಸಿಗಕ್ಕೂ ಮುಂಚೆನೆ ದ್ರೋಣಾಚಾರ್ಯ ಇರ್ತಾರ, ನಾವೆಲ್ಲರೂ ಏಕಲವ್ಯರ ತರ ಹಾಡ್ಗಳನ್ನ ಕೇಳ್ಕೊಂಡೇ ಕಲ್ತ್ಕೊಂಡೇ ಬಂದಿರ್ತೀವಿ. ಅವ್ರನ್ನ ಫಸ್ಟ್ ನೋಡಿದಾಗ ಆದಂತ ಆ ಒಂದು ಅನುಭವ ಇದೆಯಲ್ಲ, ಎಸ್ ಜಾನಕಿ ಅವ್ರನ್ನ ಇವತ್ ಮೀಟ್ ಮಾಡ್ತೀವಾ ಅನ್ನೋ ಒಂದು ಅಳುಕು, ಒಂಥರ ಭಯ ಎಲ್ಲ ಇತ್ತು ನನ್ಗೆ. ಸುಮಾರು 25 ವರ್ಷನೇ ಆಗೋಯ್ತು ಅನ್ಸತ್ತೆ. ಇದು ಜಿ.ವಿ. ಅತ್ರಿ ಅವರು ಸಂಗೀತ ಗಂಗಾ ಅಂತ ಅವ್ರದ್ದು ಶಾಲೆ ನಡೆಸ್ತಾ ಇದ್ರು. ತುಂಬಾ ಅದ್ಭುತವಾಗಿ ನಡೀತಾ ಇತ್ತು. ಅತ್ರಿ ಅವರ ಸ್ಕೂಲ್ದು ಆನ್ಯುವಲ್ ಡೇ ತುಂಬಾ ಚೆನ್ನಾಗ್ ಮಾಡೋರು. ಅದಕ್ಕೆ ಗೆಸ್ಟ್ ಆಗಿ ಬಂದಿದ್ರು ಅವರು. ಆಗ ಶಾಲೆಯಲ್ಲಿ ನಾವೆಲ್ಲ ಅವ್ರ ಹಾಡುಗಳನ್ನ ಡೆಡಿಕೇಟ್ ಹಾಡಿದ್ವಿ. ಸೊ ಎಲ್ಲ ಪ್ಲೇಬ್ಯಾಕ್, ನಾನು, ಅರ್ಚನಾ ಉಡುಪ ಎಲ್ಲರೂ ಮೀಟ್ ಮಾಡಿ, ಅತ್ರಿ ಅವರು ಮತ್ತೆ ಅವರ ಸಿಸ್ಟರ್ ಹೇಮಾ ಪ್ರಸಾದ್ ಅಂತ ಎಲ್ಲರೂ ಮೀಟ್ ಮಾಡಿಸಿದ್ರು. ನಮ್ಗೆ ಎಷ್ಟು ಭಯ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ, ಹೊಸ ನಾವು ಅವಾಗ ತಾನೇ ಹಾಡ್ತಾ ಇದ್ದಂತ ಸಿಂಗರ್ಸ್ ಗೆ ನೀವ್ ಎಷ್ಟು ಜನಕ್ಕೆ ಮುಂದೆ ಕರ್ಕೊಂಡು ಹೋಗಿಸಿದ್ರೆ ಏನಾಗ್ಬೋದು ಪರಿಸ್ಥಿತಿ ಅಂತ. ನಾವೊಂಥರ ಹೇಳ್ಕೊ ನಮಸ್ತೆ, ನನ್ ತುಂಬಾ ಅಭಿಮಾನಿ ಹಿಂಗಂತ ಹೇಳ್ತಾರೆ. ಬಾಮ್ಮ ಅಂತ ಹೇಳ್ಕೊಂಡು ಫೋಟೋ ನಿಂತ್ಕೊಂಡ್ರು. ಅದೊಂದು ರೋಮಾಂಚನ. ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನನ್ಗೆ. ಅವ್ರನ್ನ ಮೀಟ್ ಮಾಡಿದ್ರು ಮತ್ತೆ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡಿದ್ ಎರಡು ಒಂದೇ ತರದ ಅನುಭವ. ಒಂಥರ ಮುದ್ದು ಮಕ್ಕಳು, ಮನ್ಸಲ್ಲಿ ಮಕ್ಳು ತರ, ಬೇರೆಯವ್ರನ್ನ ಟ್ರೀಟ್ ಮಾಡೋದು ಮಕ್ಳ ತರ. ಅವರ ಓನ್ ಮಗಳೋ ಅನ್ಬೇಕು. ಆ ಪ್ರೀತಿ ಮತ್ತೆ ಆ ವಾತ್ಸಲ್ಯನ ಕೊಡೋದಿದೆಯಲ್ಲ, ಅದು ಒಬ್ಬ ಗಾಯಕಿಯಾಗಿ ಖಂಡಿತ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ನಂಗೆ ತುಂಬಾ ದೊಡ್ಡವರ ಕಾಣಿಸ್ಬಿಟ್ರು ಅವ್ರು ಅವತ್ತು. ಅದಾದ ನಂತರ ನಮ್ಮನ್ನ ಸಪೋರ್ಟ್ ಮಾಡೋದಿರ್ಬೋದು, ಒಂದು ಪ್ರೋತ್ಸಾಹದ ನುಡಿಗಳನ್ನ ಹೇಳೋದಿರ್ಬೋದು, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ಆ ಹಾಡು ಮುಗಿದ್ಮೇಲೆ ನಮ್ಮನ್ನ ಅಪ್ರಿಶಿಯೇಟ್ ಮಾಡುವಂತದ್ದಿರ್ಬೋದು, ಇದೆಲ್ಲ ನಮ್ಗೆ ಅದು ನಂತರದ ವಿಷಯಗಳು. ಬಟ್ ಮೊದ್ಲು ನೀವು ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನಿಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾರಲ್ಲ, ಆ ಗೌರವ, ಪ್ರೀತಿ, ಅದು ತುಂಬಾ ದೊಡ್ಡದು ಅಂತ ಅನಿಸ್ತು ನನ್ಗೆ. ಅಂಡ್ ಅದಾದ ನಂತರ ಸುಮಾರು 4-5 ಸಲ ಮೀಟ್ ಮಾಡಿದೀನಿ. ಅದಾಗಿ ಒಂದು ಹೇಮಾ ಪ್ರಸಾದ್ ಅವ್ರದ್ದೇ ಒಂದು ಫ್ಯಾಮಿಲಿ ಫಂಕ್ಷನ್ ಬಂದಿದ್ರು. ನನ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನನ್ ಮಗನ ಎತ್ತಿ ಕೂರ್ಸ್ಕೊಂಡು ಆಟ ಅಂದ್ರೆ ಒಂಥರ ಮುದ್ದು ಮಾಡಿ ಅವ್ರ ಜೊತೆ ಎಲ್ಲ ಫೋಟೋ ತೆಕ್ಕೊಂಡಿದ್ದು. ಅದಾಗಿ ಮತ್ತೆ ಇಲ್ಲೊಂದು ಬೆಂಗಳೂರಿನಲ್ಲೂ ಹೇಮಾ ಅವರೇ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದ್ರಲ್ಲಿ ಅವ್ರು ಹಾಡಿದ್ರು ಪಿ.ವಿ. ಶ್ರೀನಿವಾಸ್ ಹಾಡುಗಳನ್ನ ಅವ್ರು ಹಾಡಿದ್ರು. ಪಿ.ವಿ. ಶ್ರೀನಿವಾಸ್ ಅವರೇ ಹಾಡಿದ ಹಾಡುಗಳನ್ನ ನಾನು ಹಾಡ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತಂತೆ. ಅದೊಂದು ಕಾರ್ಯಕ್ರಮ ನಡೀತು. ಅಲ್ಲಿ ಹೋದಾಗ ಸಿಕ್ಕಿದ್ರು. ಅದಾದ್ಮೇಲೆ ನನ್ನ ಫ್ಯಾಮಿಲಿ ಜೊತೆನಲ್ಲಿ ಹೇಮಕ್ಕ ಅವ್ರ ಮನೆಗೆ ಹೋಗಿ ಸುಮಾರು 2 ಗಂಟೆಗಳು ಅವ್ರ ಜೊತೆ ಕಾಲ ಕಳೆದಿದೆಯಲ್ಲ, ಜೀವನಕ್ಕೆ ಸಾಕದು. ಅಷ್ಟು ಅದ್ಭುತವಾದಂತ ಕ್ಷಣಗಳದು. ನನ್ ಮಕ್ಕಳನ್ನೆಲ್ಲ ಮಾತಾಡ್ಸಿ, ನನ್ನ ಹತ್ರ ಹಾಡ್ಸಿ, ಬಾನಲ್ಲು ನೀನೇ ಹಾಡು ಅಂತ ಹಾಡ್ಸಿ ₹100 ಕೊಟ್ರು ನನ್ಗೆ. ತುಂಬಾ ಚೆನ್ನಾಗ್ ಹಾಡ್ದೆ ಅಂತ. ಆ ಪ್ರೀತಿಯ ಇದೆಯಲ್ಲ, ನನ್ಗೆ ಯಾವತ್ತಿಗೂ ಮರೆಯಕ್ ಆಗಲ್ಲ ಸರ್. ಅಂಡ್ ಇನ್ನೊಂದ್ಸರಿ ಅವ್ರ ಜೊತೆ ಹೇಮವ್ರ ಮನೆಯಲ್ಲೇ ಊಟ ಮಾಡಿ ಸುಮಾರು ವಿಷಯಗಳು, ಅಂದ್ರೆ ಚೆನ್ನೈ ವಿಷಯಗಳು, ಚೆನ್ನೈನಲ್ಲಿ ಹಿಂಗ್ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅವ್ರು ಯಾಕೆ ಆತರ ವೈಟ್ ಡ್ರೆಸ್ಗಳನ್ನೇ ಜಾಸ್ತಿ ಸ್ಯಾರಿಗಳನ್ನ ತಗೋತಾ ಇದ್ರು, ಕಲರ್ಫುಲ್ ಆಗಿ ನಾನು ಹೋಗ್ತಾನೆ ಇರ್ಲಿಲ್ಲ ರೆಕಾರ್ಡಿಂಗ್ಸ್ ಅಲ್ಲಿ, ನಾನು ತುಂಬಾ ಸಿಂಪಲ್ ಆಗಿ ಹೋಗ್ತಾ ಇದ್ದೆ. ಎಲ್ಲಾ ಕಡೆ ಪಿನ್ಸ್ಗಳು ಅವ್ರು ಹಾಕೋತಾ ಇದ್ದೀವಿ. ಅದು ಅಭ್ಯಾಸ ಆಗ್ಬಿಟ್ಟು ನಾವ್ ಮೀಟ್ ಮಾಡಿದಾಗ್ಲೂ ಅವ್ರು ಹಾಗೆ ಸ್ಯಾರಿ ಉಡ್ತಾ ಇದ್ರು. ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾ ಇದ್ರು. ತುಂಬಾ
ಆಕ್ಟಿವ್ ಆಗಿದ್ರು ಅಂಡ್ ಎಲ್ಲ ಗಂಡಸರ ಮಧ್ಯದಲ್ಲಿ ಆಗ ನಾವು ಹಾಡ್ಬೇಕಾಗಿತ್ತು, ನಾವು ರೆಕಾರ್ಡಿಂಗ್ ಹೋಗ್ಬೇಕಾಗಿತ್ತು. ಸೊ ಎಷ್ಟು ಕೇರ್ಫುಲ್ ಆಗಿ ಇದ್ರೂ ಸಾಲಲ್ಲ. ಅಂದ್ರೆ ಅವರ ಒಂದು ಪ್ರೊಫೆಷನ್ ಬಗ್ಗೆ ಭಕ್ತಿ ಮತ್ತೆ ಇದ್ದಿದ್ರ ಜೊತೆನಲ್ಲಿ ಅವ್ರು ಎಷ್ಟು ಕೇರ್ಫುಲ್ ಆಗಿರ್ತಾ ಇದ್ರು, ಎಷ್ಟು ಗೌರವಯುತವಾಗಿ ಇರ್ತಾ ಇದ್ರು ಅನ್ನೋದು ಇವೆಲ್ಲ ಇದೆಯಲ್ಲ, ಇವೆಲ್ಲ ನಾವು ಇನ್ ಮತ್ತೆ ನೋಡಕ್ ಆಗಲ್ಲ ಸರ್. ಆ ಡೆಡಿಕೇಶನ್ ನೋಡಕ್ ಆಗಲ್ಲ, ಆ ಸಿಂಗಿಂಗ್ ನೋಡಕ್ ಆಗಲ್ಲ. ಶಮಿತಾ ಮೇಡಮ್ ಇತ್ತೀಚೆಗೆ ಜಾನಕಿ ಅಮ್ಮ ಅವರನ್ನ ಮೀಟ್ ಆಗಿದ್ದು ಯಾವಾಗ ಇತ್ತೀಚೆಗೆ? ಇಲ್ಲ ಸರ್, ಇತ್ತೀಚೆಗೆ ಇಲ್ವೇ ಇಲ್ಲ. ಇದು ಅದು ಏನೋ ಕಾಲನೇ ಕೂಡ ಬರಲಿಲ್ಲ. ಸುಮಾರು ಸರಿ ಅನ್ಕೊಂಡೆ ಮೈಸೂರ್ಗೆ ಹೋಗ್ಬೇಕು ಅನ್ಕೊಂಡೆ, ಮೀಟ್ ಮಾಡ್ಬೇಕು ಅನ್ಕೊಂಡೆ. ಆಮೇಲೆ ಒಂದ್ಸರಿ ಫೋನ್ ನಲ್ಲಿ ನನ್ನೊಬ್ರು ಫ್ಯಾನ್ ಬಂದು ನನ್ನ ಹಾಡನ್ನ ಅವರಿಗೆ ಕಳ್ಸಿದ್ರಂತೆ. ಇದು ನಿಮ್ ತರಾನೇ ಹಾಡ್ತಾರೆ ನೋಡಿ ಅಂದ್ಬಿಟ್ಟು ಕಳ್ಸಿದ್ದು. ಈ ತುಂಬಾ ಚೆನ್ನಾಗಿ ಹಾಡಿದಾರೆ, ಯಾರು ಹಾಡಿದ್ದು ಅಂತ ಕೇಳಿದ್ರೆ, ಮೀಟ್ ಮಾಡಿದೀನಿ, ಡೆಂಟಿಸ್ಟ್ ಅಲ್ವಾ ಸಿಂಗರ್ ಅಂತ ಹೇಳಿದ್ರಂತೆ. ಅದ್ ಕೇಳಿದಾಗ್ಲೂ ನಾನ್ ಈಗ ಹೋಗ್ಬೇಕು, ಮೀಟ್ ಮಾಡ್ಬೇಕು ಅಂತ ಸಂಭವ ಆಗ್ಲೇ ಇಲ್ಲ. ಲಾಸ್ಟ್ ವೀಕ್ ಕೂಡ ನಿಮ್ಗೆ ಗೊತ್ತಿರ್ಬೋದು, ಒಂದು ಸುದ್ದಿ ಹಬ್ಬಿತ್ತು, ಅವ್ರನ್ನ ಹೋಮ್ ಅರೆಸ್ಟ್ ಮಾಡಿದ್ದಾರೆ, ನೆಲ್ಲು ಬಿಡ್ತಾರೆ. ಬಟ್ ಎಲ್ರು ಹೋಗಿ ಮೀಟ್ ಮಾಡ್ತಾ ಇದ್ರು. ನಂಗೆ ಗೊತ್ತಿತ್ತು ಇಲ್ಲ ಮೀಟ್ ಮಾಡ್ಬೋದು, ಆ ತರದ್ ಏನೂ ಇರ್ಲಿಲ್ಲ. ಅವ್ರನ್ನ ಜಸ್ಟ್ ಸ್ವಲ್ಪ ತುಂಬಾ ಜನಜಂಗುಳಿಯಿಂದ ಕಾಪಾಡ್ತಾ ಇದ್ರು ಅಷ್ಟೇ, ಬಿಟ್ರೆ ಆ ತರದ್ ಏನೂ ಇರ್ಲಿಲ್ಲ. ಬಟ್ ಆಗ್ಲಿಲ್ಲ ಸಂಭವ. ಈಗ ನಮ್ ಜೊತೆನಲ್ಲಿ ಅವ್ರಿಲ್ಲ, ಅವ್ರ ಆಶೀರ್ವಾದ ಮತ್ತೆ ಹೋಗಿ ಪಡ್ಕೊಳ್ಳೋ ಅಂತ ದಿನ ಮುಗ್ದೋಯ್ತು ಅಷ್ಟೇ. ಶಮಿತಾ ಮೇಡಮ್ ಅವರ, ಈಗ ಈ ಸಂದರ್ಭದಲ್ಲಿ ಜಾನಕಿ ಅಮ್ಮ ಅವ್ರನ್ನ ಹಾಡಿನ ಮುಖಾಂತರ ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀನಿ? ಯಾವ್ದಾರೊಂದು ಹಾಡು ಹಾಡ್ಬಹುದಾ? ಅವರ ಹಾಡುಗಳು 1, 2 ಅಂತ ಇಲ್ಲ ಸರಿ, ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ಬಟ್ ಈ ಪರಿಸ್ಥಿತಿನಲ್ಲಿ ಅವ್ರ ಹಾಡನ್ನ ಎಷ್ಟರ ಮಟ್ಟಿಗೆ ಹಾಡ್ಬೋದೋ ಗೊತ್ತಿಲ್ಲ. ಬಟ್ ನನ್ಗೆ ಅವ್ರ ಒಂದ್ ಸಾಂಗ್ ನಾನು ತುಂಬಾ ಹಾಡ್ತೀನಿ. ಯಾವುದೇ ವಿದೇಶಕ್ಕೆ, ಯಾವುದೇ ಶೋಗಿರ್ಬೋದು, ಎಲ್ಲೇ ಹೋಗ್ಬೋದು, ಅದನ್ನ ಅವ್ರ ಮುಂದೆನೂ ಇದೆ ನನ್ ತುಂಬಾ ಫೇವ್ರೇಟ್ ಅಂದಿದೆ. ಸಿಂಪಲ್ ಸಾಂಗ್, ಆದ್ರೆ ತುಂಬಾ ಇಷ್ಟವಾದಂತ ಹಾಡು ನನ್ಗೆ ಅವ್ರು ಹಾಡಿರೋದ್ರಲ್ಲಿ ಬಾನಲ್ಲು ನೀನೆ. ಅಫ್ಕೋರ್ಸ್ ಈಗ ಅವ್ರು ಡೆಫಿನೆಟ್ಲಿ ಮೇಡಮ್ ಹಾಡ್ಬೋದಲ್ಲ ಅದನ್ನು? ಐ ವಿಲ್ ಟ್ರೈ ಸರ್. ಓಕೆ ಓಕೆ. ಹಾಡೋ ಹೆಂಗ್ ಹಾಡ್ತೀನಿ ಗೊತ್ತಿಲ್ಲ, ಐ ವಿಲ್ ಟ್ರೈ. ಓಕೆ. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ. ಸೂಪರ್ ಮೇಡಮ್. ಥ್ಯಾಂಕ್ ಯು ಸರ್. ಸದಾ ಅವ್ರ ಹಾಡುಗಳ ಮುಖಾಂತರ ಖಂಡಿತ ಜೀವಂತವಾಗಿ ಇರ್ತಾರೆ ಸರ್. ಅಷ್ಟೇ. ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ ಹೇಳ್ಬಹುದು ಮ್ಯಾಮ್? ಇಲ್ಲ ಸರ್, ಅವ್ರ ಭೌತಿಕವಾಗಿ ಹೇಳ್ತಾರಲ್ಲ, ಅವ್ರನ್ನ ನೋಡಕ್ ಆಗದೆ ಇರ್ಬೋದು, ಆದ್ರೆ ಅವ್ರ ಹಾಡುಗಳ ಮುಖಾಂತರ ಅವ್ರ ನಮ್ ಕೊಟ್ಟಿರೋಂತ ಸುಂದರವಾದಂತ ನೆನಪುಗಳು ಸರ್, ಅದ್ ಯಾವತ್ತಿಗೂ ನಮ್ಮನ್ ಬಿಟ್ಟು ಹೋಗಲ್ಲ. ಅವ್ರು ನಮ್ಮನ್ನ ಆಶೀರ್ವಾದ ಮಾಡಿದ್ದು, ಕೊಟ್ಟ ಪ್ರೀತಿ, ಆ ಗೌರವ, ಪ್ರೋತ್ಸಾಹ, ಮತ್ತೆ ಆ ಸುಂದರವಾದಂತ ನೆನಪುಗಳು, ಅವ್ರ ಎಲ್ಲಾ ಹಾಡುಗಳು ಸದಾ ಕಾಲ ನಮ್ ಜೊತೆ ನಲ್ಲಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್.